ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು ಚಪಾತಿ ಅಥವಾ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೆಂತ್ಯ ಸೊಪ್ಪಿನ ಪರೋಟ ಅಂತೂ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮೆಂತ್ಯ ಸೊಪ್ಪು ಹಾಗೇನೆ ಅಂದರೆ ಸಾರಲ್ಲಾಗಲಿ ಪಲ್ಯದಲ್ಲಾಗಲಿ ಮಾಡಿಕೊಟ್ರೆ ತಿನ್ನೋದಕ್ಕೆ ಬೇಜಾರು ಬೀಳ್ತಾರೆ ಅಲ್ವಾ. ಈ ಥರ ಚಪಾತಿ ಮುಖಾಂತರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂಚೂರು ಚಟಪಟ ಅನ್ನಲಿ. ಜೀರಿಗೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಹಸಿಮೆಣಸಿನ್ಕಾಯಿ 2 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಒಂದು 8ರಿಂದ 10 ಎಸ್ಲು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಈ ಬೆಳ್ಳುಳ್ಳಿದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ 1.5 ಕಪ್ಪಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಹಿಡಿ ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದರೆ 1 ಹಿಡಿ ಅಥವಾ 1.5 ಹಿಡಿ ಬರುತ್ತೆ. ದೊಡ್ಡ ಹಿಡಿ ಆದರೆ 1 ಹಿಡಿ. ಈ ಮೆಂತ್ಯ ಸೊಪ್ಪು ಕಂಪ್ಲೀಟಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ಅಂಥ ನೀರಂಶ ಎಲ್ಲ ಹೋಗಬೇಕು. ಈಗಲೇ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಮೆಂತ್ಯ ಸೊಪ್ಪು ಬೇಗ ಸಾಫ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫಸ್ಟು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ. 4ರಿಂದ 5 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿರೋವಂಥ ನೀರಂಶ ಆದಷ್ಟು ಹೋಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಈ ಥರ ಫ್ರೈ ಮಾಡಿದಾಗ ಮೆಂತ್ಯ ಸೊಪ್ಪಿನಕಾಯಿ ಚಪಾತಿಗೆ ಬರೋದಿಲ್ಲ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಬಾಣಲಿ ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಮೆಂತ್ಯ ಸೊಪ್ಪಿನ ಮಿಕ್ಸ್ಚರ್ ಕೂಡ ತಣ್ಣಗಾಗಿದೆ. ಇದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಆವಾಗಲೇ 2 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದು. ಇವಾಗ ನಿಮ್ಮ ಖಾರಕ್ಕೆ ತಕ್ಕಷ್ಟು ಅಚ್ಚ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಎಳ್ಳು, ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಮೆಂತ್ಯ ಸೊಪ್ಪು ಬೇಯಿಸೋದಕ್ಕೆ ಒಂಚೂರು ಉಪ್ಪು ಹಾಕೊಂಡಿದ್ದು. ಇವಾಗ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಎಲ್ಲ ಚೆನ್ನಾಗಿ ಗೋಧಿ ಹಿಟ್ಟನ್ನು ಎಲ್ಲ ಒಂದು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡಿದರೂ ಲೈಟಾಗಿ ಅದರಲ್ಲಿ ನೀರಂಶ ಇರುತ್ತೆ. ಮೊಸರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ನೋಡಿ, ಈ ಒಂದು ಮೆಂತ್ಯ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ನೀವು ಒಂದು 10 ನಿಮಿಷ ನೆನೆಸ್ಬೋದು. ಇಲ್ಲಾಂದರೆ ಫಟಾಫಟ್ ಅಂತ ಅಂದ್ಬಿಟ್ಟು ಮೊಸರೆಲ್ಲ ಹಾಕಿದ್ದೀವಲ್ಲ, ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಿಮ್ಗೆ ಎಷ್ಟು ಅಗಲದ್ದು ಮೆಂತ್ಯ ಚಪಾತಿ ಬೇಕೋ ಅಷ್ಟಗಲ ಮೆಂತ್ಯ ಚಪಾತಿ ಅಥವಾ ಪರೋಟ ದಪ್ಪ ಉಂಡೆ ಮಾಡಿಕೊಟ್ಟು ನನಗೆ ಈಸಿ ಆಗಲಿ ಅಂತ ಒಂಚೂರು ಪ್ರೆಸ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಒಳಗಡೆ ಅದ್ಬಿಟ್ಟು ಲಟ್ಟಿಸ್ಕೋತೀನಿ. ಪ್ರೆಸ್ಸಿಂಗ್ ಮಿಷಿನಲ್ಲಿ ಈ ಥರ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಗೋಧಿ ಹಿಟ್ಟೊಳಗಡೆ ನಾನು ಇದನ್ನ ಒಂದು ಸಲ ಹತ್ಕೊಳ್ತೀನಿ. ಈ ಥರ ಡಸ್ಟ್ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಳ್ತೀನಿ. ಜಸ್ಟ್ 1-2 ಸಲ ಈ ಥರ ಲಟ್ಟಿಸಿದ್ರೆ ಸಾಕು. ನಮಗೆ ಮೆಂತ್ಯ ಚಪಾತಿ ಇದು ಲಟ್ಟಿಸಿದಾಗುತ್ತೆ. ಇವಾಗ ಹೆಂಚು ಮೇಲೆ ಬೇಯಿಸ್ಕೊಳ್ಳೋಣ. ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಹೆಂಚು ಮೇಲೆ ಈ ಒಂದು ಮೆಂತ್ಯ ಚಪಾತಿನ ಹಾಕೊಳ್ಳೋಣ. ಫಸ್ಟು ಒಂದು ಲೋ ಫ್ಲೇಮಲ್ಲಿ 30 ಸೆಕೆಂಡ್ ಬೇಯಿಸ್ಕೊಂಡು ನಂತರ ತಿರುವಾಕೊಳ್ಳೋಣ. ನೋಡಿ, ಇದನ್ನು ಇವಾಗ ರಿವರ್ಸ್ ಮಾಡ್ಕೊಳ್ತೀನಿ. ನನಗೆ ಕೈಯಲ್ಲೇ ಬೇಯಿಸ್ಕೊಳ್ಳೋದು ತುಂಬ ಸುಲಭ, ಅದಕ್ಕೋಸ್ಕರ ಕೈಯಲ್ಲೇ ಉಲ್ಟಾ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತಿರುವಾಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮೊದಲು. ಆಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸಲ ಮುಚ್ಚಿ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ನೋಡಿ, ತಿರುವಾಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಚಪಾತಿ. ಎಣ್ಣೆ ಹಾಕ್ಕೊಂಡು ತಿರುವಾಕೊಳ್ಳೋಣ. ಸಾಫ್ಟಾಗಿ ಆಗುತ್ತೆ. ಸಾಕು, ಒಂದು ಕಡೆ ಎಣ್ಣೆ ಹಾಕ್ಕೊಂಡ್ರೆ. ಇವಾಗ ಸರ್ವ್ ಮಾಡ್ಕೊಳ್ತೀನಿ ಒಂದು ಪ್ಲೇಟ್ಗೆ. ಮುಚ್ಚ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಇರಿ, ಇಲ್ಲಾಂದರೆ ಒಂದು ಬಟ್ಟೆಲಾದರೂ ಪ್ರೆಸ್ ಮಾಡಿ. ಆವಾಗ ಚೆನ್ನಾಗಿ
ಬೇಯುತ್ತೆ. ಸರ್ವ್ ಮಾಡೋದಕ್ಕೆ ಮೆಂತ್ಯ ಚಪಾತಿ ರೆಡಿ ಇದೆ ನೋಡಿ. ಮುಟ್ಟಿದ್ರಂತೂ ಸಾಫ್ಟ್ ಆಗಿದೆ. ಇದನ್ನು ನೀವು ಬಿಸಿ ಬಿಸಿಲಿ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಅಥವಾ ಯಾವುದೇ ಒಂದು ಉಪ್ಪಿನಕಾಯಿ, ಮೊಸರು, ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಇದನ್ನು ಒಂದು 2 ದಿನ ಸ್ಟೋರ್ ಮಾಡ್ಕೋಬೋದು. ನೀವು ಪಿಕ್ನಿಕ್ಗೆಲ್ಲ ಹೋಗ್ತಿರಲ್ಲ ಆವಾಗ ಕೂಡ ಈ ಮೆಂತ್ಯ ಚಪಾತಿನ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಇದೇ ಥರ ಎಲ್ಲ ಚಪಾತಿಗಳನ್ನ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಮೆಂತ್ಯ ಚಪಾತಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಮಕ್ಕಳೆಲ್ಲ ಮೆಂತ್ಯ ಸೊಪ್ಪನ್ನ ಹಾಗೆ ಬೇರೆ ಸಾಗು ಅಥವಾ ಪಲ್ಯ ಮಾಡಿಕೊಟ್ರೆ ತಿನ್ನೋದಕ್ಕೆ ಬೇಜಾರು ಮಾಡ್ತಾರೆ ಅಲ್ವಾ. ಈ ಥರ ಚಪಾತಿ ಮುಖಾಂತರ ಮಾಡಿ ಕೊಡಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಚೂರು ಕಹಿ ಅನ್ಸಲ್ಲ, ಕಲರ್ಫುಲ್ ಆಗಿರೋದ್ರಿಂದ ಖುಷಿಯಾಗಿ ತಿಂತಾರೆ. ನಿಮ್ಮನೆಯಲ್ಲೂ ಕೂಡ ಈ ಮೆಂತ್ಯ ಚಪಾತಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.